ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ BG4tech ಕನ್ನಡ ಯೂಟ್ಯೂಬ್ ಚಾನಲ್. ಈಗ ಫೋಟೋಶಾಪ್ನಲ್ಲಿ ಪೇಜ್ ಟರ್ನ್ ಎಫೆಕ್ಟ್ ಮಾಡೋದು ಹೇಗಂತ ನೋಡೋಣ. ಫೋಟೋಶಾಪ್ CS3 ನಾನು ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಓಪನ್ ಮಾಡಿದ್ದೀನಿ ಫೋಟೋಶಾಪ್ CS3. ಈ ಎಫೆಕ್ಟ್ನ ಈಸಿಯಾಗಿ ಮಾಡ್ಕೋಬೋದು. ಈಗ ಒಂದು ಫೋಟೋನ ಡ್ರ್ಯಾಗ್ ಮಾಡ್ಕೊಳ್ಳೋಣ ಫೋಟೋಶಾಪ್ಗೆ, ಅಥವಾ ಫೋಟೋಶಾಪಲ್ಲಿ ಹೋಗಿ ಫೈಲಲ್ಲಿ ಹೋಗಿ ಅಲ್ಲಿ ಫೋಟೋನ ಓಪನ್ ಮಾಡ್ಕೋಬೋದು. ಈಗ ನಾನು ಹಂಗೆ ಡ್ರ್ಯಾಗ್ ಮಾಡ್ತೀನಿ. ಓಕೆನಾ, ಈ ಥರ ಫೋಟೋ ಓಪನ್ ಆಗುತ್ತೆ. ಇದನ್ನು ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಜೂಮ್ ಕಡಿಮೆ ಮಾಡ್ಕೋಬೇಕಾದ್ರೆ ಕಂಟ್ರೋಲ್ ಅಲ್ಟ್ ಸ್ಪೇಸ್ ಹಿಡಿದ್ರೆ ಕ್ಲಿಕ್ ಮಾಡಿದ್ರೆ ಜೂಮ್ ಕಡಿಮೆ ಆಗುತ್ತೆ. ಕಂಟ್ರೋಲ್ ಸ್ಪೇಸ್ ಬಟನ್ನ ಹಿಡಿದು ಕ್ಲಿಕ್ ಮಾಡಿದ್ರೆ ಜೂಮ್ ಆಗುತ್ತೆ. ಓಕೆನಾ, ಇದನ್ನ ಲೇಯರ್ನ ಏನು ಮಾಡ್ಬೇಕಂದ್ರೆ ಲಾಕ್ ಇರುತ್ತಲ್ಲ, ಅದನ್ನ ಅನ್ಲಾಕ್ ಮಾಡ್ಕೋಬೇಕು. ಆ ಲೇಯರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ, ಓಕೆನಾ, ಈ ಥರ ಡಬಲ್ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಅದು ಲೇಯರ್ ಅನ್ಲಾಕ್ ಆಗುತ್ತೆ. ಈ ಥರ ಲಾಕ್ ಓಪನ್ ಆಗುತ್ತೆ. ಇವಾಗ ಟೂಲಲ್ಲಿ ರೆಕ್ಟ್ಯಾಂಗಲರ್ ಮ್ಯಾನೇಜ್ ಆ ಟೂಲ್ ಐತಲ್ಲ, ಆ ಟೂಲ್ನ ತಗೊಂಡು ಈ ಕೆಳಗಡೆಯಿಂದ ಕರೆಕ್ಟಾಗಿ ಕೆಳಗಡೆಯಿಂದ ಮೇಲ್ಗಡೆ ಡ್ರ್ಯಾಗ್ ಮಾಡಿ, ಸ್ವಲ್ಪ ಮೇಲಕ್ಕೆ ಒಂಚೂರು. ಓಕೆ, ಇಷ್ಟು ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಣುತ್ತೆ ನೋಡಿ, ಗ್ರಾನೈಟ್ ಟೂಲ್ ಅಂತ ಇದೆಯಲ್ಲ, ಶಾರ್ಟ್ಕಟ್ಟಲ್ಲಿ G ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಆ ಕಲರ್ ಮೇಲೆ ಹೋಗಿ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕ್ಲಿಕ್ ಮಾಡಿ ಒಬೆಸಿಟಿನ 100 ಇಟ್ಕೋಬೇಕು. ಓಕೆನಾ, ಒಬೆಸಿಟಿನ 100 ಇಟ್ಕೊಂಡಾದ್ಮೇಲೆ ಈ ರೆಕ್ಟ್ಯಾಂಗಲ್ ಮಾಡಿರ್ತಾರಲ್ಲ, ಅಲ್ಲಿ ಅದ್ರ ಮೇಲೆ ಡ್ರ್ಯಾಗ್ ಮಾಡಿ. ಈ ಥರ ಡ್ರ್ಯಾಗ್ ಮಾಡಿದ್ರೆ ಈ ಥರ ಎಫೆಕ್ಟ್ ಬರುತ್ತೆ. ಓಕೆನಾ, ಈ ಥರ ಬಂದಾದಮೇಲೆ ಕ್ರಾಪ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಒಂದ್ಸಲಿ ಜಸ್ಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲೈನ್ ಬಂದಿರುತ್ತಲ್ಲ, ಲೈನ್ ಹೋಗುತ್ತೆ. ಈಗ ಇದನ್ನೇನು ಮಾಡಬೇಕಂದ್ರೆ ಈ ಸೆಲೆಕ್ಷನ್ ಟೂಲ್ನ ತೊಗೊಂಡು, ಓಕೆನಾ, ಈ ಥರ ಸೆಲೆಕ್ಷನ್ ಆಗಿರುತ್ತೆ. ಸೆಲೆಕ್ಷನ್ ಆದಮೇಲೆ ಇಲ್ಲಿ ಏನು ಮಾಡಬೇಕಂತಂದರೆ ನಿಮ್ಮ ಮೌಸ್ನ ರೈಟ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಯಾಕಂದರೆ ಇದು ಸೆಲೆಕ್ಟ್ ಆಗಿರೋದಲ್ಲ. ಈಗ ಕಂಟ್ರೋಲ್ T ಕ್ಲಿಕ್ ಮಾಡಬೇಕು. ಕಂಟ್ರೋಲ್ T ಕ್ಲಿಕ್ ಮಾಡಾದ್ಮೇಲೆ ಈ ಥರ ಸೆಲೆಕ್ಟ್ ಆಗುತ್ತೆ. ಆಮೇಲೆ ನಿಮ್ಮ ಮೌಸ್ನ ರೈಟ್ ಕ್ಲಿಕ್ ಮಾಡಿ ವ್ರ್ಯಾಪ್ ಅಂತ ಬರುತ್ತೆ, WARP ವ್ರ್ಯಾಪ್ ಅಂತ ಬರುತ್ತೆ. ಅಂತ ತೊಗೊಂಬಿಟ್ಟು ಈ ಮೂಲೆಯಿಂದ ನೀಟಾಗಿ ಮೇಲೆ ಇಳಿಬೇಕು. ತೋರಿಸ್ತೀನಿ ನೋಡಿ ಈಗ. ಓಕೆನಾ, ಈ ಥರ ಹಿಡಿದು ಮೇಲಕ್ಕೆ ಇಳಿತಾ ಬನ್ನಿ. ಎಷ್ಟು ಬೇಕೋ ಅಷ್ಟು ಆ ಥರ ಮೇಲಕ್ಕೆ ಇಳಿರಿ. ಓಕೆನಾ, ನೀಟಾಗಿ ನಿಮಗೆ ಕರೆಕ್ಟಾಗಿ ಕಾಣಿಸ್ಬೇಕದು. ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗೆ ಇಳಿತೀನಿ. ಫೋಟೋನ ನೀಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಸೆಟ್ಟಿಂಗ್ ಮಾಡ್ಕೋಬೇಕಿಲ್ಲಿ. ಓಕೆನಾ, ಥರ ಕರೆಕ್ಟಾಗಿ ಎಳ್ದಿರೋರ ಥರ ಕಾಣಬಾರ್ದು, ಅದನ್ನು ನೀಟಾಗಿ ಮಾಡ್ಕೋಬೇಕು. ಕರೆಕ್ಟಾಗಿ ನೀಟಾಗಿ ಬರೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಓಕೆ, ಅಡ್ಜಸ್ಟ್ ಆಗಿದೆ. ಈಗ ರೈಟ್ ಕ್ಲಿಕ್ ಇದೆಯಲ್ಲ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಥರ ಬರುತ್ತೆ. ಓಕೆನಾ, ಈ ಥರ ಬಂದಾದಮೇಲೆ ಇಲ್ಲಿ ಶ್ಯಾಡೋ ಟೈಪ್ ಬರಬೇಕು. ಬ್ಲಾಕ್ ಇದರಲ್ಲಿ ಶ್ಯಾಡೋ ಬರೋ ಥರ ಮಾಡೋದು ಹೇಗಂದರೆ, ಈಗ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ,
ಆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಕಡೆ. ಲೇಯರ್ನ ಕಾಪಿ ಮಾಡ್ಕೊಳ್ಳಿ ಒಂದು. ಓಕೆನಾ. ಕಂಟ್ರೋಲ್ ಜೆ ಹೊಡೆದ್ರು ಲೇಯರ್ ಕಾಪಿ ಆಗುತ್ತೆ. ಈ ಸಲ ಆ ಥರ ಡ್ರ್ಯಾಗ್ ಮಾಡಿದ್ನಲ್ಲ ಆ ಥರ ಡ್ರ್ಯಾಗ್ ಮಾಡಿದ್ರು ಲೇಯರ್ ಕಾಪಿ ಆಗುತ್ತೆ. ಈಗ ಆ ಒಂದು ಫಸ್ಟ್ ಲೇಯರ್ ಮೇಲೆ ತೊಗೊಂಡ್ಬಿಟ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಡ್ರಾಪ್ ಶಾಡೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಡ್ರಾಪ್ ಶಾಡೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೋಡ್ ಅಂತ ಇದೆಯಲ್ಲ ಅದನ್ನು ನಾರ್ಮಲ್ ಇಟ್ಕೊಳ್ಳಿ. ಓಕೆನಾ. ನಾರ್ಮಲ್ ಇಟ್ಕೊಂಡು ಕಲರ್ ಬ್ಲ್ಯಾಕೇ ಇರಲಿ. ಬ್ಲ್ಯಾಕ್ ಕಲರ್ ಶಾಡೋ ಹೊತ್ತು ಬ್ಲ್ಯಾಕ್ ಇರುತ್ತಲ್ಲ ಬ್ಲ್ಯಾಕ್ ಕಲರ್ ಇಟ್ಕೊಂಡು ಸೈಜನ್ನು ಇಂಕ್ರೀಸ್ ಮಾಡಿ. ಇಂಕ್ರೀಸ್ ಮಾಡ್ತಾ ಮಾಡಿ ಅಲ್ಲಿ ಗೊತ್ತಾಗುತ್ತೆ ನೋಡಿ. ಇಂಕ್ರೀಸ್ ಮಾಡಿದ್ರೆ ಶಾಡೋ ಬರುತ್ತೆ. ಓಕೆನಾ. ಈ ಸ್ಪ್ರೆಡ್ ಅಂತ ಇದೆಯಲ್ಲ ಒಬೆಸಿಟಿ ಜಾಸ್ತಿ ಇಟ್ಕೊಳ್ಳಿ. ಈ ಸೈಜಿಂಗ್ ಸ್ವಲ್ಪ ಇಟ್ಕೊಳ್ಳಿ. ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಶಾಡೋ ಬೇಕು ಆ ಥರ. ಇಲ್ಲಿ ಸ್ಪ್ರೆಡ್ ಅಂತ ಇದೆಯಲ್ಲ ಸ್ಪ್ರೆಡ್ ಮೇಲೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಇಟ್ಕೊಳ್ಳಿ ಶಾಡೋ ಕಾಣೋ ಥರ. ಓಕೆನಾ. ಆಮೇಲೆ ಡಿಸ್ಟೆನ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಡಿಸ್ಟೆನ್ಸ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆ. ಸೈಜ್ ಸ್ವಲ್ಪ ದೊಡ್ಡದು ಮಾಡಿ. ಓಕೆ. ಈ ಥರ ಎಫೆಕ್ಟ್ ಆಯಿತು. ನಾವು ಓಕೆ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಎಫೆಕ್ಟ್ ಕಾಣುತ್ತೆ. ಎರಡೂ ಸೆಲೆಕ್ಟ್ ಮಾಡಿ. ಅಂದರೆ ಶಿಫ್ಟ್ ಹಿಡಿದು ಈ ಕೆಳಗಿನ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡು ಸೆಲೆಕ್ಟ್ ಆಗುತ್ತೆ. ಶಿಫ್ಟ್ನ ಹಿಡಿದು ಕ್ಲಿಕ್ ಮಾಡಿದ್ರೆ ಎರಡು ಸೆಲೆಕ್ಟ್ ಆಗುತ್ತೆ. ಆಮೇಲೆ ಕಂಟ್ರೋಲ್ ಇ ಕೀಬೋರ್ಡಲ್ಲಿ ಕಂಟ್ರೋಲ್ ಇ ಟೈಪ್ ಮಾಡಿದ್ರೆ ಅದು ಮರ್ಜ್ ಆಗುತ್ತೆ. ಎರಡು ಲೇಯರ್ ಸೇರಿಸ್ಬಿಟ್ಟು ಒಂದೇ ಲೇಯರ್ ಆಗುತ್ತೆ. ಓಕೆನಾ. ಓಕೆ. ಇಷ್ಟು ಮಾಡಿದ್ರೆ ಈ ಎಫೆಕ್ಟ್ ಮುಗ್ದಂಗಾಯ್ತು. ಇದನ್ನು ಸೇವ್ ಒಳಗೆ ಹೋಗಿ PSD ಇರೋದನ್ನು JPG ಫಾರ್ಮ್ಯಾಟ್ ಮಾಡಿಕೊಂಡು ನೀವು ಸೇವ್ ಮಾಡ್ಕೋಬೋದು. ಓಕೆನಾ. ಈಗ ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.